ಪ್ರಸಿದ್ಧ ನಿರೂಪಕಿ ಹಾಗೂ ನಟಿ ಅನುಶ್ರೀ ಅವರು ಇತ್ತೀಚೆಗೆ ತಮ್ಮ ಪತಿ ರೋಷನ್ ಕೃಷ್ಣಮೂರ್ತಿ ಬಗ್ಗೆ ಮಾತನಾಡಿದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಗಾಸಿಪ್ಗಳ ಬಗ್ಗೆ ಸ್ಪಷ್ಟನೆ ನೀಡಿದರು. ಕೆಲವರು ರೋಷನ್ ಅವರ ಆಸ್ತಿ 200 ಕೋಟಿ ರೂಪಾಯಿ, 300 ಕೋಟಿ ರೂಪಾಯಿ ಎಂದು ಹೇಳುತ್ತಿರುವುದು ಗಮನ ಸೆಳೆದಿದೆ. ಆದರೆ ಅನುಶ್ರೀ ಅವರು ಈ ಬಗ್ಗೆ ನಗುತ್ತಾ ಪ್ರತಿಕ್ರಿಯೆ ನೀಡಿದ್ದು, ಹೌದು, ಹೃದಯದಿಂದ ಅವರು ಕೋಟ್ಯಧಿಪತಿ, ನಾನು ಈ ಮಾತುಗಳು ನಿಜವಾಗಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದರು. ಅನುಶ್ರೀ ಅವರ ಈ ಮಾತುಗಳು ಅಭಿಮಾನಿಗಳ ಮನಸ್ಸಿನಲ್ಲಿ ಸೌಂದರ್ಯಮಯ ಭಾವನೆ ಮೂಡಿಸಿವೆ. ಅವರು ತಮ್ಮ ಪತಿಯ ಬಗ್ಗೆ ಹೆಮ್ಮೆಪಟ್ಟು ಮಾತನಾಡಿದ ರೀತಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ. ಅನೇಕರು ಹೃದಯದ ಶ್ರೀಮಂತಿಕೆ ಎಂಬ ಅಂಶವನ್ನು ಎತ್ತಿ ಹಿಡಿದಿದ್ದಾರೆ. ಇದು ಕೇವಲ ಹಣದ ವಿಷಯವಲ್ಲ, ವ್ಯಕ್ತಿತ್ವದ ಬಗ್ಗೆ ಅನುಶ್ರೀ ಹೊಂದಿರುವ ಗೌರವವನ್ನು ತೋರಿಸುತ್ತದೆ. ಇದಕ್ಕೂ ಮುನ್ನ ರೋಷನ್ ಕೃಷ್ಣಮೂರ್ತಿಯವರು, ನಾನು ಕೋಟ್ಯಧಿಪತಿ ಅಲ್ಲ, ನಾನು ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದರು. ಈ ಮೂಲಕ ಅವರು ತಮ್ಮ ಜೀವನ ಶೈಲಿ ಹಾಗೂ ವಾಸ್ತವಿಕತೆ ಬಗ್ಗೆ ಸ್ಪಷ್ಟವಾದ ನಿಲುವು ತೋರಿಸಿದ್ದಾರೆ. ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅನುಶ್ರೀ ಮತ್ತು ರೋಷನ್ ಅವರ ವೈವಾಹಿಕ ಜೀವನವು ಇದೀಗ ಜನರ ಗಮನ ಸೆಳೆಯುತ್ತಿದೆ. ಅವರಿಬ್ಬರ ನಡುವಿನ ಬಾಂಧವ್ಯ, ಪರಸ್ಪರ ಗೌರವ ಮತ್ತು ನಂಬಿಕೆ ಈ ಕಾಲದ ಪ್ರೇಮದ ನಿಜವಾದ ರೂಪವಾಗಿದೆ. ಹಣಕ್ಕಿಂತ ಮೌಲ್ಯವಿರುವ ಸಂಬಂಧವನ್ನು ಅವರು ಪ್ರತಿಬಿಂಬಿಸುತ್ತಿದ್ದಾರೆ. ಈ ಜೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪವಿತ್ರ ಜೋಡಿ ಎಂಬ ಹೆಸರನ್ನು ಗಳಿಸುತ್ತಿದೆ.